ಯಾವ ಬೇಬಿ ಬೇಕು ನಿಮಗೆ? ಯಾವುದು? ಬೆಳಿಗ್ಗೆ ಪ್ಲಾನ್ ಆಗಿದೆ. ಸೊ ಇವತ್ತು ಮತ್ತೆ NST ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡ್ತಿದ್ದಾರೆ, ಯಾಕಂದರೆ ನನ್ನ BP ಸ್ವಲ್ಪ ವೇರಿಯೇಷನ್ಸ್ ಆಗ್ತಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ಕನ್ಸಲ್ಟೇಷನ್ಗೆ ಅಂತ ಬಂದಿದ್ದೆ. ನೋಡಿದ್ರೆ ಡಾಕ್ಟರ್ ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ನನಗೆ ಇವಾಗ ಬರ್ತಿಂಗ್ ರೂಮಿಗೆ ಹಾಕಿದ್ದಾರೆ. ಇದೇ ನನ್ನ ರೂಮ್ ಸದ್ಯಕ್ಕೆ. ಸೊ ಬನ್ನಿ ನನ್ನ ಜರ್ನಿ ನೋಡ್ಕೊಂಡು ಹೋಗಿ. ಸರಿ, ಯಾವ ಬೇಬಿ ಬೇಕು ನಿಮಗೆ? ಯಾವುದು? ಅಲ್ಲ ಬೇಬಿ ಬೇಕಾ? ಇವತ್ತು ಮತ್ತೆ ಮನೆಗೆ ಹೋಗಿ ಟ್ಯೂಸ್ಡೇ ವಾಪಸ್ ಬನ್ನಿ, ಆಯ್ತಾ? ಮಮ್ಮ ಇಲ್ಲೇ ಇರಲಿ. ಸ್ಕೂಲ್ ಟ್ಯೂಸ್ಡೇ ಹೋಗ್ಬೇಡಿ. ಟ್ಯೂಸ್ಡೇ ಬೆಳಗ್ಗೆ ಮಮ್ಮಗೆ ಪಾಪ ಹೋಗುತ್ತಲ್ಲ, ಅಜ್ಜ ಅಜ್ಜಿ ಜೊತೆ ಬಂದ್ಬಿಡಿ. ಎಲ್ಲರೂ ಬರ್ತಾರೆ, ಅವಾಗ ನೀವು ಬನ್ನಿ. ಓಕೆ ಡನ್. ಯಾವ ಬೇಬಿ ಬೇಕು ನಿಮಗೆ? ಕಿಸಿ ಕೊಡಿ ಮಮ್ಮಗಂತ. ಐ ಲವ್ ಯು. ನನ್ ಗಾಯ ಆಗಿದೆ ಅಂತ ನನ್ನ ಮಗಳು ನನ್ನ ಜೊತೆ ಬರ್ತಿಲ್ಲ. ಸೊ ಇವತ್ತು ಸಂಡೇ, ಟ್ಯೂಸ್ಡೇ ಡೆಲಿವರಿ ಅಂತ ಹೇಳಿದ್ದಾರೆ. ಅದಕ್ಕೆ ಟ್ಯೂಸ್ಡೇ ಬಾ ಅಂತ ಕನ್ವಿನ್ಸ್ ಮಾಡ್ತಿದ್ದೀನಿ. ನಾನು ಮನೆಗೆ ಬರ್ಬೇಕಂತ ಒಳಗೆ, ಇಲ್ಲಿ ಇರಬಾರ್ದಂತೆ. ಮನೆ ಬೇಕಂತ, ಅನು ಬೇಕಂತೆ ಮನೇಲಿ. ಐ ಮಿಸ್ ಯು ಸೋ ಮಚ್. ಬಾಯ್. ಹೋಗ್ಬಿಟ್ಟು ಬನ್ನಿ. ಇಲ್ಲಿಂದ ನಮ್ಮ ಆಂಟಿ ಮನೆಗೆ ಹೋಗ್ತಿದ್ದಾರೆ, ಅಲ್ಲಿಂದ ಮನೆಗೆ ಹೋಗ್ತಾರೆ. ಸೊ ಈಗೊಬ್ಳು ಮಾತ್ರ ಕರ್ಕೊಬರಕ್ಕೆ ಹೇಳಿದೆ ನಮ್ಮ ಅಮ್ಮಗೆ. ಎಲ್ಲರೂ ಬಂದಿದ್ರು, ಈಗ ಹೋಗ್ತಾ ಇದ್ದಾರೆ ಎಲ್ಲರೂ. ಮಮ್ಮ ಸಿ ಯು ಆನ್ ಟ್ಯೂಸ್ಡೇ. ಬಾಯ್ ಮಾಡು. ಡ್ಯಾಡಾನು ಟ್ಯೂಸ್ಡೇ ತನಕ ಇಲ್ಲೇ ಇರ್ತಾರೆ. ಈಗ ಡ್ಯಾಡ ಬಿಡಕ್ ಹೋಗ್ತಿರಲ್ಲ ಕೆಳಗಡೆ. ಡ್ಯಾಡ ಬರ್ತಾರೆ ನಿನ್ನ ಡ್ರಾಪ್ ಮಾಡಕ್. ಓಕೆ ಓಕೆ ಮಮ್ಮ. ಬಾಯ್ ಬಾಯ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದಕ್ಕಿಂತ ಮುಂಚೆ 1 ಮಿನಿಟ್ ಕ್ಲಿಪ್ ಆಲ್ರೆಡಿ ಓಡಿದೆ. ಸೊ ದಿಸ್ ಇಸ್ ನಾಟ್ ವೆಲ್ಕಮ್ ಬ್ಯಾಕ್. ಇದು ಕಂಟಿನ್ಯೂಷನ್ ಆಫ್ ದಿ ಸೇಮ್ ಕ್ಲಿಪ್. ಸೊ ಏನಕ್ಕೆ ನಾನು ಈ ಥರ ಬಂದಿದ್ದೀನಿ ಅಂದರೆ, ನಿಮ್ಗೆ ಇವಾನದ್ದು ಮಾತಾಡಿದ್ರಲ್ಲಿ ಗೊತ್ತಾಗಿರ್ಬೋದು. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್. ನಾನು 38 ವೀಕ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾನದ್ದು ಮಾತಾಡಿಲ್ಲ ಅಂದರೆ ನೀವು ಇದು ಯುರೋಪ್ ಟ್ರಿಪ್ಪಲ್ಲೂ ನಾನು ಹೇಳಿದ್ನಲ್ಲ, ನಾನು ಎಕ್ಸ್ಪೆಕ್ಟಿಂಗ್ ಅಂತ. ಅವಾಗ 7 ಮಂತ್ಸ್ ಏನೋ ಇತ್ತು ಜಾನ್ವರಿಲಿ. ಸೊ 7 ಮಂತ್ಸ್ ಎಲ್ಲ 6.5 ಮಂತ್ಸ್ ಎಲ್ಲ 6 ಮುಕ್ಕಲ್ ಏನೋ ಇತ್ತು. ಸೊ ಈಗ ಏನು ಮಾಡಿದ್ವಿ, 38 ವೀಕ್ಸ್ ಕಂಪ್ಲೀಟ್ ಆಗಿದೆ ನಂದು. ಸೊ 17th ಬಂದರೆ ಫುಲ್ ಟರ್ಮ್ ಮುಗಿಯುತ್ತೆ ಆ್ಯಕ್ಚುಲಿ. ಸೊ ಅದರ ಡೇಟ್ ಆಫ್ ಡೆಲಿವರಿ ನಿಮ್ಗೆ 23rd ಮಾರ್ಚ್ ಕೊಟ್ಟಿದ್ರು. ರೆಗ್ಯುಲರ್ ಕನ್ಸಲ್ಟೇಷನ್ ನಡೀತಾ ಇದೆ, ಬಟ್ ಫ್ಲೂಯಿಡ್ ಲೆವೆಲ್ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಅಮ್ನಿಯಾಟಿಕ್ ಫ್ಲೂಯಿಡ್. ಮಾರ್ಚ್ 12th 14 ಒಳಗಡೆ ಪ್ಲಾನ್ ಮಾಡೋಣ, ಸಿ ಸೆಕ್ಷನ್ ಪ್ಲಾನ್ ಮಾಡೋಣ. ಫಸ್ಟ್ ಒಂದು ನನ್ನ ಸಿ ಸೆಕ್ಷನ್ ಇತ್ತು. ನಮಗೆ ಮತ್ತೆ ಇದು ತಗೊಳ್ಳೋದು ಬೇಡ, ನಾವು ಇವರ್ ಆಲ್ಸೋ ಓಕೆ ವಿತ್ ಸಿ ಸೆಕ್ಷನ್ ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಅದ್ರ 9th ಅಂದ್ರೆ ಇವತ್ತು ನಾನು ವಿಡಿಯೋ ಮಾಡ್ತಿರೋ 10th, ಈ ವಿಡಿಯೋ ಮಾಡ್ತಿರೋ 10th. ಸೊ 9th ಕನ್ಸಲ್ಟೇಷನ್ ಬಂದಾಗ BP ಹೈ ಇದೆ ಅಂತ ಹೇಳಿದ್ರು. BP ಹೈ ಇದೆ, ಇಮಿಡಿಯೇಟ್ಲಿ ಕಮ್ಮಿ ಆಗಿಲ್ಲ ಅಂದರೆ 150/110 ಇತ್ತು ಆ್ಯಕ್ಚುಲಿ. ಸೊ ಇಮಿಡಿಯೇಟ್ಲಿ ಕಮ್ಮಿ ಮಾಡಿಲ್ಲ ಅಂದರೆ ನಾವು ಇವತ್ತೇ ಮಾಡಬೇಕಂದ್ರೆ ನೆನ್ನೆನೇ ಸಿ ಸೆಕ್ಷನ್ ಮಾಡಬೇಕು ಅಂತೆಲ್ಲ ಡಿಸೈಡ್ ಆಗಿದ್ರು. ಆಮೇಲೆ ಮಾನಿಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆನ್ನೆ ಟ್ಯಾಬ್ಲೆಟ್ ಕೊಟ್ಟರು. ಸೊ ಮಾನಿಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ BP ಓಕೆ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಇಟ್ ಇಸ್ ಆನ್ ಅ ಹೈಯರ್ ಮಾರ್ಜಿನ್ ಅಂತ ಹೇಳ್ತಿದ್ದಾರೆ. ಆಮೇಲೆ ಪ್ಲೇಟ್ಲೆಟ್ ಕೌಂಟು ಕೂಡ ಕಮ್ಮಿ ಬಂದಿತ್ತು. 150 ಇರಬೇಕು ಮಿನಿಮಮ್. ಸೊ ನಾನು 110 ಆಗಿಬಿಟ್ಟಿತ್ತು. ಅದು ಸ್ವಲ್ಪ ವರಿ ಇತ್ತು. ಆದರೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಐ ವಾಸ್ ಚಿಲ್ಡ್ ಔಟ್, ವಿವಿಯನ್ ವಾಸ್ ಆಲ್ಸೋ ಚಿಲ್ಡ್ ಔಟ್. ನಾವು ಯಾಕಂದರೆ ನನಗೆ ವಿಸಿಬಲಿ ಏನು ಸಿಂಪ್ಟಮ್ಸ್ ಕಾಣಿಸ್ತಿಲ್ಲ. ಯೂಶಲಿ BP ಆಗಿದ್ರೆ ಕಾಲು ಊದೋದು, ಕೈ ಊದೋದು, ಮುಖ ಊದೋದು, ಮತ್ತು ಹೊಟ್ಟೆ ಊದೋದೆಲ್ಲ ಆಗುತ್ತಂತೆ. ಎಡಿಮಾ ಅಂತಾರೆ ಅದಕ್ಕೆ ಮೆಡಿಕಲ್ ಟರ್ಮ್ಸಲ್ಲಿ. ಸೊ ಅದೇನೂ ಇರಲಿಲ್ಲ. ನಾನು ಚೆನ್ನಾಗಿದೆ. ನನಗೆ ಏನು ಕೇಳಿದ್ರು, ಅವ್ರು ಏನೇನು ಸಿಂಪ್ಟಮ್ಸ್ ಕೇಳಿದ್ರು ಅದೇನೂ ಇರಲಿಲ್ಲ. ಹಿಸ್ಟ್ರಿನೂ ಏನೂ ಇಲ್ಲ. ಸೊ ಆಯಿತು ಅಂತ ಮಾನಿಟರಿಂಗ್ ಮಾಡೋಣ ಅಂದ್ಬಿಟ್ಟು ಈಗ ಸ್ಯಾಟರ್ಡೇ ಒಂದಿನ ನಾನು ನೈಟ್ ಕಳೆದಿದ್ದೀನಿ. ಈಗ ಸಂಡೇ ಒಂದು ನೈಟ್ ಕಳಿಬೇಕು. ನನ್ನ ಗೈನಕಾಲಜಿಸ್ಟ್ ಡಾಕ್ಟರ್ ರಜನೀಶ್ ಸಾಮಲ್ ಅಂತ, ನಾವು ಬ್ಯಾಂಗ್ಳೂರ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲಲ್ಲಿ ತೋರಿಸೋದು. ಸೊ ಅವ್ರು ಲೀವಲ್ಲಿದ್ದಾರೆ ಮಂಡೇ. ಸೊ ಈಗ ಟ್ಯೂಸ್ಡೇ ಬೆಳಗ್ಗೆ ಸಿ ಸೆಕ್ಷನ್ ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ತನಕ ಮಾನಿಟರ್ ಮಾಡೋಣ. ಬೇರೆ ಡಾಕ್ಟರ್ಸ್ ಅವೈಲೇಬಲ್ ಇದ್ದಾರೆ, ಸೀನಿಯರ್ ಡಾಕ್ಟರ್ಸ್. ಬಟ್ ನಾವು ಬೇರೆ ಡಾಕ್ಟರ್ಸ್ ಯಾರನ್ನೂ ಮುಖನೇ ನೋಡಿಲ್ಲ, ಹೇಗೆ ಮಾಡಿಸ್ಕೊಳ್ಳೋದು ಅಂದ್ಬಿಟ್ಟು ನಾವು ರಜನೀಶ್ ಅವ್ರಿಗೆ ವೇಟ್ ಮಾಡ್ತಿದ್ದೀವಿ. ಟ್ಯೂಸ್ಡೇ ಬೆಳಗ್ಗೆನೇ ನಡೆಯುತ್ತೆ. ಅದಕ್ಕೆ ಇದು 10th ವಿಡಿಯೋ. ಇವಾನ ಕ್ಲಿಪ್ ಕೂಡ 10th ವಿಡಿಯೋ. ನಾನು 9th ಯಾವ ವಿಡಿಯೋಸು ಮಾಡಿಲ್ಲ. ಸೊ ಅದೇ ರೀತಿ ಒಂದು ಅರುಣ್ದು ಕ್ಲಿಪ್ ಇದೆ, ಒಂದು ಶಾರ್ಟ್ ಕ್ಲಿಪ್ ಇದೆ, ಅದು ಹಾಕ್ತಿದ್ದೀನಿ. ಸೊ ನಾರ್ಮಲ್ ಕನ್ಸಲ್ಟೇಷನ್ ಅಂತ ಬಂದು BP ಹೈ ಆಗಿದೆ ಅಂತ ಹೇಳಿ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. ಈಗ ನೆಕ್ಸ್ಟ್ ಸಿ ಸೆಕ್ಷನ್ ದಿನ ನನಗೆ ಎಷ್ಟು ಮಾಡೋಕ್ಕಾಗುತ್ತೆ, ಡೆಲಿವರಿ ಆದಮೇಲೆ ನಾನು ಹೇಗಿರ್ತೀನಿ, ಸೊ ಅದೆಲ್ಲ ಕ್ಲಬ್ ಮಾಡಿ ಮಗುನ ಕರ್ಕೊಂಡು ಹೋಗೋದು ಕೂಡ ಸೇಮ್ ಒಂದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಇದೆ ನನಗೆ. ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಹೆಲ್ದಿ ಬೇಬಿ. ಸೊ ನೋಡೋಣ ಏನಾಗುತ್ತೆ ಅಂತ. ವಿವಾನ ಅಂತೂ ತುಂಬ ಎಕ್ಸೈಟ್ ಆಗಿದ್ದಾಳೆ. ಇವತ್ತು ಅವಳು ಬಂದಿದ್ದವಳು ಹೋಗೋಕ್ಕೆ ಮನಸ್ಸಿರಲಿಲ್ಲ.
ನಮ್ಮ ಅಮ್ಮ ಅಪ್ಪ ಅಣ್ಣನ ಹೆಂಡತಿ ಆರೋಹಿ ಮತ್ತು ಇವಾನನ್ನು ಕರ್ಕೊಬಂದಿದ್ರು. ಸೊ ಅವರು ಇಲ್ಲೂ ನನ್ನ ನೋಡ್ಕೊಂಡು ನಮ್ಮ ಆಂಟಿ ಮನೆಗೆ ಹೋಗೋಣ ಹೆಬ್ಬಾಳಲ್ಲಿ ಅಂತ. ಅವಳಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ನಾನು ಬರಬೇಕು ಅಂತ ಇದ್ಲು. ಬಟ್ ಸ್ಟಿಲ್ ವಿತ್ ಹೆವಿ ಹಾರ್ಟ್ ಆಯ್ತು ಹೋಗ್ಬಿಟ್ಟು ಬಾ, ಮತ್ತೆ ಸಿಗೋಣ, ಟ್ಯೂಸ್ಡೇ ಸಿಗೋಣ ಅಂತ ಹೇಳಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಐ ವಿಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. ಸೊ ಈ ವಿಡಿಯೋನ ಫುಲ್ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡ್ಕೊಂಡು ಹೋಗಿ ನಿಮಗೆ ಫುಲ್ ಅಪ್ಡೇಟ್ ರೆಗ್ಯುಲರ್ ಆಗಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಬಾಯ್. ಹಾಯ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ದಿನ, ಇವತ್ತು 11 ಮಾರ್ಚ್ ಬೆಳಿಗಿನ ಅಪ್ಡೇಟ್. ಹಂಗೆ ಸುಮ್ಮನೆ ತಲೆ ಬಚ್ಕೊಳ್ಳೋಣ ಅಂತ ಕೂತ್ಕೊಂಡೆ. ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ. 4 o'clock ಎದ್ದಿದ್ದೀನಿ. ಸುಮ್ಮನೆ ಹಂಗೆ ಬೆಡ್ ಮೇಲೆ ಒದ್ದಾಡಿ ಸಾಕಾಗೋಯ್ತು. ನನ್ನ ಹಸ್ಬೆಂಡ್ ವಿವಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ತರಕ್ಕೆ ಹೋಗಿದ್ದಾರೆ. ನಾನು ದೋಸೆ ತರಕ್ಕೆ ಹೇಳಿದ್ದೀನಿ, ಅವ್ರು ಅಲ್ಲಿ ತಿನ್ಕೊಂಡು ಬ್ರೇಕ್ಫಾಸ್ಟ್ ತರ್ತಾರೆ. ಇದು ಬರ್ತಿಂಗ್ ರೂಮ್ ಆಗಿರೋದ್ರಿಂದ ನಮಗೆ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಕೊಡಲ್ಲ. ಸೊ ನೋಡ್ಬೋದು ನೀವು, ನಾರ್ಮಲ್ ಡೆಲಿವರಿಗೆಲ್ಲ ಟ್ರೈ ಮಾಡ್ತಾರಲ್ಲ ಅವರೆಲ್ಲ ಇಲ್ಲಿ ಕೂತ್ಕೋತಾರೆ. ಆಮೇಲೆ ಇಮಿಡಿಯೇಟ್ಲಿ ಮಗು ಹಾಕೋಕ್ಕೆ ಹೌಸ್ ಕೀಪಿಂಗ್ ಅವ್ರು ಬಂದಿದ್ರು, ಅದಕ್ಕೆ ಸ್ವಲ್ಪ ಆಫ್ ಮಾಡಿದ್ದೆ. ಸೊ ವಿವಿ ಹೋಗಿದ್ದಾರೆ ಬ್ರೇಕ್ಫಾಸ್ಟ್, ಅವರೆಲ್ಲ ತಿನ್ಕೊಂಡು ಬ್ರೇಕ್ಫಾಸ್ಟ್ ತರ್ತಾರೆ. ನಾನು ಹಾಗೆ ಸ್ವಲ್ಪ ತಲೆ ಬಾಚೋದು ಬೇಡ, ಬರೀ ಜಡೆ ಹಾಕೋಣ, ಫುಲ್ ಹರಡೋಗಿದೆ ಅಂದ್ಬಿಟ್ಟು ಅಂದ್ಕೊಂಡು ಕೂತಿದ್ದೆ. ಸೊ ದಿಸ್ ಈಸ್ ಅನ್ ಅಪ್ಡೇಟ್ ಅಬೌಟ್ 11th ಮಂಡೇ ಮಾರ್ನಿಂಗ್. ಈಗ 9:30 ಏನೋ ಆಗಿದೆ ಟೈಮು. ಹೇಳ್ದಂಗೆ ಸ್ವಲ್ಪನೂ ನಿದ್ದೆ ಬಂದಿಲ್ಲ. ನಂಗೆ ಮಲಗಬೇಕಾದ್ರೆ 1 ಗಂಟೆ ನಿದ್ದೆ, 1 ಗಂಟೆ ತನಕ ನಿದ್ದೆ ಬಂದಿಲ್ಲ. 1 ಗಂಟೆಯಿಂದ 4 ಗಂಟೆ ತನಕ 4 hour ಅಷ್ಟೇ ನಿದ್ದೆ ಮಾಡಿರೋದು. ದಿಸ್ ಇಸ್ ಯೂಶುವಲ್ ಇನ್ ಎವ್ರಿ ಪ್ರೆಗ್ನೆನ್ಸಿ. ಸೊ ಈ ಹಾಸ್ಪಿಟಲ್ ಬೆಡ್ ಬೇರೆ, ಲೇಬರ್ ರೂಮ್ ಅಂತ ಹೇಳಿದ್ವಲ್ಲ, ತೋರಿಸಿದ್ನಲ್ಲ, ಅದು ಬೆಡ್ ಕಂಫರ್ಟಬಲ್ ಇಲ್ಲ, ಅದೇ ಪ್ರಾಬ್ಲಮ್. ನನಗೆ ನಿದ್ದೆ ಬರ್ತಿಲ್ಲ. ಅದರಲ್ಲಿ ತೋರಿಸ್ತೀನಿ ನೋಡಿ. ಹಿಂಗೆ 2 ಪಾರ್ಟ್ ಇದೆ. ಸೊ ಇಲ್ಲೇ ನನ್ನ ಸೊಂಟ ಬರುತ್ತೆ, ಅದಕ್ಕೆ ನಿದ್ದೆ ಬರ್ತಿಲ್ಲ. ಮತ್ತು ಅಲ್ಲಿ ಕಾಲ ಹತ್ರ ಒಂದು ಸಪ್ರೇಟ್ ಪಾರ್ಟ್, ಅದಕ್ಕೆ ನಿದ್ದೆ ಬರ್ತಿಲ್ಲ. ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಬರ್ತಿಂಗ್ ರೂಮ್ಸ್ ಹೆಂಗಿರುತ್ತೆ ನೋಡಿ. ಇದು ಬರ್ತಿಂಗ್ ರೂಮ್ ಡಿಲೆಕ್ಸ್ ಅಂತ ಇರುತ್ತೆ. ಡಿಲೆಕ್ಸ್ಗಿಂತ ಒಂದು ಲೆವೆಲ್ ಕಮ್ಮಿ. 3 ಅವ್ರು ಕೊಟ್ಟಿರೋದು. ಜನರಲ್ ಅಂದರೆ ಜನರಲ್ ವಾರ್ಡ್ ಥರ 10 ಜನ ಇರ್ತಾರಂತೆ. ಅಟೆಂಡರ್ಸ್ ಆರ್ ನಾಟ್ ಅಲೌಡ್, ಸ್ಪೆಷಲಿ ಹಸ್ಬೆಂಡ್ಸ್, ಮೆನ್ ಆರ್ ನಾಟ್ ಅಲೌಡ್ ಅಂತೆ. ಸೆಕೆಂಡ್ ಒನ್ ಇಸ್ ದಿಸ್ ಇಸ್ ಅದು ಜನರಲ್ ಏನೋ 4,000 ಚೇಂಜ್ ಇದೆ, 9,000 ಚೇಂಜ್ ಬರೀ ರೂಮಿಗೆ ಮತ್ತು ನರ್ಸಿಂಗ್ ಕೇರ್ ಸೇರಿ 9,500 ಏನೋ ಆಗುತ್ತೆ. ಇದಕ್ಕಿಂತ 1,000 ಜಾಸ್ತಿ ಇದು ಡಿಲಕ್ಸ್ ಹೋಗುತ್ತೆ. ನಮ್ಮದು ಇನ್ಶೂರೆನ್ಸ್ ಪ್ರಕಾರ ಸಿಂಗಲ್ ರೂಮ್ AC ಅವೈಲೇಬಲ್ ಇರೋದ್ರಿಂದ ವಿ ಆಪ್ಟೆಡ್ ಇನ್ ಫಾರ್ ದಿಸ್. ಇವತ್ತು ನೈಟ್, ಮೋಸ್ಟ್ಲಿ ಇವತ್ತು ನೈಟಿಂದ ನಂದು ಇದಕ್ಕೆ ಚೇಂಜ್ ಆಗುತ್ತೆ. ಯಾಕಂದರೆ ನಾಳೆ ನನ್ನ ಪ್ಲ್ಯಾನ್ ಆಗಿದೆ ಡೆಲಿವರಿ, ಅಂದರೆ 12th ಮಾರ್ಚಿಗೆ ಡೆಲಿವರಿ ಪ್ಲ್ಯಾನ್ ಆಗಿರೋದು, C-section. ಸೊ ಇವತ್ತು ನೈಟಿಂದ ಅದು ವಾರ್ಡಿಗೆ ಚೇಂಜ್ ಮಾಡ್ತಾರೆ, ಇಲ್ಲೇ ಇಟ್ಕೊಂಡು ಓಟಿಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ. ಬಿಕಾಸ್ ಇದೇ ಫ್ಲೋರಲ್ಲಿ OT ಇದೆ. ನೀವು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಹೆಬ್ಬಾಳಲ್ಲಿ ನೋಡಿದ್ರೆ ಮಮತಾ ಬ್ಲಾಕ್ ಅಂತ ಇದೆ, ದಟ್ ಇಸ್ ಓನ್ಲಿ ಮೆಂಟ್ ಫಾರ್ ಮೆಟರ್ನಿಟಿ. ಅದ್ರಲ್ಲಿ ಫಸ್ಟ್ ಫ್ಲೋರಲ್ಲಿ ಕನ್ಸಲ್ಟೇಷನ್ ಮಾಡ್ತೀವಿ ನಾವು. ಆಮೇಲೆ 3rd ಫ್ಲೋರಲ್ಲಿ ಈ ಲಾಸ್ಟ್ ಟೈಮಲ್ಲಿ ಕನ್ಸಲ್ಟೇಷನ್, ಮೇಜರ್ ಸ್ಕ್ಯಾನ್, ರಿಪೀಟ್, ಬರೀ AFI ಡಾಪ್ಲರ್ ಎಲ್ಲ ಟೆಸ್ಟ್ ಮಾಡೋದು ಅಲ್ಲಿರುತ್ತೆ. ಆಮೇಲೆ ಡಾಕ್ಟರ್ಸ್ ಅಂದರೆ OT ಎಲ್ಲ ಈ ಫ್ಲೋರಲ್ಲೇ ಇದೆ ಬೇಸಿಕಲಿ. ಮತ್ತು ಫಸ್ಟ್ ಫ್ಲೋರಲ್ಲಿ ವಾರ್ಡ್ಸ್ ಇದೆ. OTಯಿಂದ ಮುಗಿಸ್ಕೊಂಡು ಅಲ್ಲಿಗೆ ವಾರ್ಡ್ ಆಗ್ತಾರೋ ಇಲ್ಲಿಗೆ ಗೊತ್ತಿಲ್ಲ. ಸೊ ಅದನ್ನ ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತು ಮತ್ತೆ ಸಂಜೆ ಸಿಗೋಣ, ಇವತ್ತಿನ ಸಂಜೆ ಅಪ್ಡೇಟ್ಗಾಗಿ. ಆಮೇಲೆ ನೋಡೋಣ, ನಾಳೆ ನಂಗೆ ಬೆಳಗ್ಗೆ ಅಪ್ಡೇಟ್ ಮಾಡೋಕ್ಕಾದರೆ ಮಾಡ್ತೀನಿ, ಮತ್ತು ಸಂಜೆ ಅಪ್ಡೇಟ್ ಮಾಡೋಕ್ಕಾದ್ರೂ ಮಾಡ್ತೀನಿ. ಸಂಜೆ ಇಫ್ ಐ ಆಮ್ ಫೈನ್, ಕಂಪ್ಲೀಟ್ಲಿ ಫೈನ್, ಹೋಪ್ಫುಲಿ ಐ ವುಡ್ ಬಿ ಫೈನ್. ಸೊ BP ಈಗ ನಾರ್ಮಲ್ ಆಗಿದೆ. ಅದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಬೆಳಗ್ಗೆನೇ 6 ಗಂಟೆಗೆ ಟ್ಯಾಬ್ಲೆಟ್ ಕೊಟ್ಟರು. ಸೊ ನೋಡೋಣ ಏನಾಗುತ್ತೆ. ನಾಳೆ ಬೆಳಿಗ್ಗೆ ಪ್ಲ್ಯಾನ್ ಆಗಿದೆ. ಸೊ ಇವತ್ತು ಮತ್ತು NST ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡ್ತಿದ್ದಾರೆ. ಯಾಕಂದರೆ ನನ್ನ BP ಸ್ವಲ್ಪ ವೇರಿಯೇಷನ್ಸ್ ಆಗ್ತಿದೆ. ಈಗ ನೈಟ್ ನಮ್ಮದು ಡಿನ್ನರ್ ಆಯಿತು. ಸೊ 11th ನೈಟ್ ಅಪ್ಡೇಟ್ ಇದು. ನಾವು 9:30 ಹಂಗೆ, ಅಲ್ಲ 8:30. ಇವಾಗ ಎಷ್ಟು ಟೈಮ್ ಇದೆ? 10:41. ಒಂದು 10:30, 10:15 ಹಂಗೆ ಊಟ ಮುಗಿಸಿದ್ವಿ. ಸೊ ಇವತ್ತು ಮೆಕ್ಡಾನಲ್ಸ್ ತರಿಸಿದ್ವಿ. ಮೆಕ್ಡಾನಲ್ಸಲ್ಲಿ ಬರ್ಗರ್, ನಾನು ಕೋಕ್ ಕುಡ್ದಿಲ್ಲ, ವಿ ಮಾತ್ರ ಕೋಕ್ ಕುಡಿದು ಬರ್ಗರ್, ಫ್ರೈಸ್ ಎಲ್ಲ ತಂದ್ವಿ. ಮತ್ತು ತಿನ್ನೋಕ್ಕಾಗಲ್ಲ ಸ್ವಲ್ಪ ದಿನ ಅಂದ್ಬಿಟ್ಟು. ಸೊ 11th ನೈಟ್ ಅಪ್ಡೇಟ್ ಏನಂದರೆ 12th, ಅಂದರೆ March 12th, ದಟ್ ಇಸ್ ಟುಮಾರೋ C-section ಪ್ಲ್ಯಾನ್ ಆಗಿದೆ. 9:30ಗೆ ಅಂತ ಹೇಳಿದ್ದಾರೆ.
ಅದಕ್ಕೆ ಮಲ್ಟಿಪಲ್ ಟೈಮ್ಸ್ ಇವತ್ತಂತೂ ಎಷ್ಟು ಸತಿ NST ಮಾಡಿದ್ರು ಅಂದರೆ ಅದಕ್ಕೆ ತೋರಿಸ್ದೆ ನಾನು ಹಿಂಗೆ ಕೈ ತೋರಿಸಿದ್ನಲ್ಲ ಅವಾಗಲೇ ಪೇಪರ್ ಬರ್ತಿಲ್ಲ, ದಟ್ ಇಸ್ NST ಮಷೀನ್. ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ, ಒಂದು ಇದಿರುತ್ತೆ, ಒಂದು ಇನ್ಸ್ಟ್ರೂಮೆಂಟ್ ಥರ ಇರುತ್ತೆ, ಪ್ಲಾಸ್ಟಿಕ್ ಪಾರ್ಟ್ ಏನೋ. ಸೊ ಅದನ್ನ ಕನೆಕ್ಟ್ ಮಾಡಿದ್ದಾರೆ. ಕನೆಕ್ಟ್ ಮಾಡಿ ಆ ಜೆಲ್ ಹಾಕ್ತಾರೆ, ಇಲ್ಲಿ ಇಟ್ಟಿದ್ದಾರಲ್ಲ ಈ ಜೆಲ್ ಹಾಕಿ ಕನೆಕ್ಟ್ ಮಾಡಿ, ಇಲ್ಲಿ ವೈರ್ಸ್ ಎಲ್ಲ ಆಗ ನೋಡಿ NST ಮಷೀನಿಗೆ ಕನೆಕ್ಟ್ ಆಗಿರುತ್ತೆ. ಅದರಲ್ಲಿ ಬೇಸಿಕಲಿ ಬೇಬಿ ಹಾರ್ಟ್ ರೇಟ್ ನಿಮಗೆ ಕೇಳಿಸ್ತಿರ್ಬೇಕು, ಸೌಂಡ್ ಬ್ಯಾಕ್ಗ್ರೌಂಡ್ ಡಗ್ 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 ಅಂತ, ಅದು ಬೇಬಿ ಹಾರ್ಟ್ ಬೀಟ್ ಅದು ನೋಡ್ತಾ ಕನೆಕ್ಟ್ ಆಗ್ತಾ ಇರ್ತದೆ. ಬೇಬಿ ಹಾರ್ಟ್ ಬೀಟ್ನ ಚೆಕ್ ಮಾಡ್ತಿರ್ತಾರೆ ಅದರಲ್ಲಿ ಹೆಂಗಿದೆ ವೇರಿಯೇಷನ್ಸ್ ಅಂತ. ಅದೇ ರೀತಿ ಇನ್ನೂ ಒಂದು ಇದು ನಮ್ಗೊಂದು ಹಿಂಗೆ ಪ್ರೆಸ್ ಮಾಡೋದು ಕೊಡ್ತಾರೆ, ಅದು ಕನೆಕ್ಟ್ ಆಗಿ ಪ್ಲಸ್ ನಮ್ಗೆ ಯಾವಾಗ ಮೂಮೆಂಟ್ ಬರುತ್ತೆ ನಾವು ಅದನ್ನ ಪ್ರೆಸ್ ಮಾಡಬೇಕು. ಸೊ ಅದನ್ನ ಇವತ್ತು ಬೆಳಗ್ಗೆ ಒಂದು 2 ಸತಿ ಕೊಟ್ಟಿದ್ರು. ಸೊ ಬೆಳಗ್ಗೆ ಮಧ್ಯಾಹ್ನ ಮತ್ತೆ ಕೊಡೋಕೆ ಹೋಗಿಲ್ಲ, ಹಾಗೆ ಅದರಲ್ಲೇ ಮಾನಿಟರ್ ಮಾಡ್ತಿದ್ದಾರೆ. ಅನಸ್ತೇಷಿಯಾ ಡಾಕ್ಟರ್ ಕೂಡ ಬಂದಿದ್ರು, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ಏನೇನಾಗುತ್ತೆ, ನಾಳೆ ಹೇಗೆ ಅನಸ್ತೇಷಿಯಾ ಕೊಡ್ತಾರೆ ಅಂತ. ಸೊ ಬೇಸಿಕಲಿ ಬ್ಯಾಕಿಗೆ ಇಂಜೆಕ್ಷನ್ ಕೊಡ್ತಾರೆ, OT-ಲದು ಜಸ್ಟ್ 5 minutes ಬಿಫೋರ್ ದಿ ಸರ್ಜರಿ ಸ್ಟಾರ್ಟ್ಸ್. ಅದು ಏನು ಮಾಡುತ್ತೆ, ನಮ್ಮ ಲೋಯರ್ ಪಾರ್ಟ್ ಆಫ್ ದ ಬಾಡಿನ ಮಾಡುತ್ತೆ. ಸೊ ನಮಗೇನು ಪೇನ್ ಫೀಲ್ ಆಗಲ್ಲ. ಆಮೇಲೆ ಇಲ್ಲಿ ಬಟ್ಟೆ ಹಾಕ್ತೀವಿ, ಅವಾಗ ಸರ್ಜರಿ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು, ಎಕ್ಸ್ಪ್ಲನೇಷನ್ ಕೊಟ್ಟರು. ಫೈನ್ ಅಂತ ಹೇಳಿದ್ದು. ಸೊ ಏನಂದ್ರು 12 o'clock ನೈಟ್ ಇವತ್ತೇನಿರುತ್ತಲ್ಲ ಅಷ್ಟೊಳಗಡೆ ನಂದು ಏನಿದೆ ಅದು ಊಟ ಎಲ್ಲ ಮುಗಿಸ್ಕೋಬೇಕಂತೆ. ಆಮೇಲೆ ನಾಳೆ ಬೆಳಗ್ಗೆ 6 o'clock ಒಳಗಡೆ ನಂದು ನೀರು ಕುಡಿಬೇಕಷ್ಟೆ. ಸೊ ಅದಾದಮೇಲೆ ಏನು ಕುಡಿಬಾರ್ದು ತಿನ್ನಬಾರ್ದು ಅಂತ ಹೇಳಿದ್ರು. ಸೊ 9:30 ಪ್ಲಾನ್ ಆಗಿದೆ. 8 o'clock ಒಂದು ಸರ್ಜರಿ ಇದೆ ಅಂತೆ, 9:30 ಒಂದು ಸರ್ಜರಿ ಇದೆ. ಸೊ 9:30 ಐ ಆಮ್ ಪೋಸ್ಟೆಡ್ ಫಾರ್ C-section ಟುಮಾರೋ. ದಿಸ್ ಇಸ್ ದಿ ಲಾಸ್ಟ್ ಅಪ್ಡೇಟ್ ಆಫ್ 11th March. ನಾಳೆ ನೋಡೋಣ ನಾನು ಯಾವಾಗ ಕಾನ್ಷಿಯಸ್ಗೆ ಬರ್ತೀನಿ ಅಂತ. ಕಾನ್ಷಿಯಸ್ಗೆ ಬಂದಿಲ್ಲ ಅಂದ್ರೆ ಅದರದ್ದೇ ಕ್ಲಿಪ್ ತೆಗೀರಿ ಅಂತ ಹೇಳ್ತೀನಿ. ಮಲಗಿರೋದಾಗಲಿ ನಂಬಾಗಿರೋದಾಗಲಿ ಮೋಸ್ಟ್ಲಿ ಎಕ್ಸ್ಪ್ರೆಷನ್ಸ್ ಥ್ರೂ ಹೇಳಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನೋಡೋಣ ಯಾವ ಮಗು ಆಗುತ್ತೆ. ನಾನು ಎಕ್ಸೈಟೆಡ್ ಆಗಿದ್ದೀನಿ ಯಾವ ಮಗು ಆಗುತ್ತೆ ಅಂತ. ಬಾಯ್ ಆ ಗರ್ಲ್ ನಾವು ವೆಲ್ಕಮ್ ಮಾಡ್ತೀವಿ, ಬಟ್ ಐ ಆಮ್ ಎಕ್ಸೈಟೆಡ್ ಟು ನೋ ವಿಚ್ ಬೇಬಿ ಇವಾನಾಗಿ ಬರುತ್ತೆ ಅಂತ. ಸೊ ನೋಡಿರೋ ಹಾಗೆ ಇವಾನ ಎಕ್ಸೈಟೆಡ್ ಆಗಿದ್ದಾಳೆ ತುಂಬ. ನಾಳೆನೇ ಅವರು ಮನೆ 9:30-10 ಗಂಟೆಗೆ ಬಿಡೋಕ್ಕೆ ಹೇಳಿದ್ದೀವಿ ಎಲ್ಲರಿಗೂ. ನೋಡೋಣ ನಾಳೆ ಬೇಬಿಗೆ ಸ್ವಲ್ಪ ರೆಕಾರ್ಡ್ ಮಾಡೋಕ್ಕೆ ಹೇಳ್ತೀನಿ ಇವಾನದೆಲ್ಲ ಮಗುನ ನೋಡಿದಾಗ, ಇನ್ ಕೇಸ್ ಇಫ್ ಐ ಆಮ್ ಅನ್ಕಾನ್ಷಿಯಸ್. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್.